ಬಿಡಲನ ವಧೆ ಎಂಬ 7ನೇ ಅಧ್ಯಾಯ. ದೇವಿಯು ಶಿವನ ತ್ರಿಶೂಲದಿಂದ ದುಷ್ಟ ಬಿಡಲನನ್ನು ತಿವಿದು ಕೆಡಹಿದ್ದುದು. ಕಡಶೌರಿ ಪರದೇವತೆಯು ಗಡಚಡದ ದುಷ್ಟ ಬಿಡಲನೆಂಬನ ಮುಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂದ ರಣದಿ. ಶೌನಕರೇ ಕೇಳಿ. ಚಾಕ್ಷೂರನು ಮಡಿದುದನ್ನು ನೋಡಿ ದೇವಿಯು ಉಗ್ರ ರೂಪವನ್ನು ನೋಡಲಾರದ ರಾಕ್ಷಸ ಸೈನ್ಯವು ಓಡಿತು. ಆಗ ಮಹಾ ಬಿಡಲನೆಂಬ ರಾಕ್ಷಸನು ಕೋಪದಿಂದ, ಈ ಜಗತ್ತನ್ನು ಸವರಿ ಹಾಕುತ್ತೇನೆ, ಸರ್ವ ಲೋಕಗಳನ್ನು ನಾಶ ಮಾಡುತ್ತೇನೆ, ಚಾಕ್ಷುರನು ರುದ್ರಗ್ರನನ್ನು ಕೊಂದು ಇವಳನ್ನು ಎಂದಿಗೂ ಬಿಡುವುದಿಲ್ಲ, ತ್ರಯಂಬಕನನ್ನು ಕಟ್ಟಿ ಹಾಕುತ್ತೇನೆ, ವಿಷ್ಣುವನ್ನು ಕೊಲ್ಲುತ್ತೇನೆ ಎಂದು ನಿರ್ಧರಿಸಿಕೊಂಡು ಬಿಲ್ಲನ್ನು ಹಿಡಿದು ಸೂರ್ಯನ ರಶ್ಮಿಯು ಕಾಣಿಸದಂತೆ ಬಾಣಗಳಿಂದ ಆವರಣವನ್ನೆಲ್ಲ ತುಂಬಿದ್ದನು. ದೇವಿಯ ಮೇಲೆ ಅಮೂಲ್ಯಾಸ್ತ್ರಗಳನ್ನು ಮಳೆಗೆರೆದಂತಾಯಿತು. ಆಕೆ ಕಿರೀಟವು ಬಾಣಗಳಿಂದ ಆವರಿಸಲ್ಪಟ್ಟಿತು. ದೇವಿಯ ಆ ಬಾಣಗಳನ್ನು ತಡೆಗಟ್ಟಿ ಕೆಡಹಿ ಆನೆಗಳನ್ನು ಕೊಂದು ಅಸಂಖ್ಯ ಕುದುರೆಗಳನ್ನು ತರಿದು ಮಹಾಭಯಂಕರ ರಾಕ್ಷಸರ ಕವಚಗಳನ್ನು ಛೇದಿಸಿ ಅವರೆಲ್ಲರ ಎದೆಗಳಲ್ಲಿ ಬಾಣಗಳನ್ನು ನೆಟ್ಟು ಯಮಪುರಿಗೆ ಕಳುಹಿಸಿದ್ದಳು. ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸರನ್ನೂ ಕೊಂದಳು. ಆಗ ರಾಕ್ಷಸನು ಹೊಸ ರಥದ ಮೇಲೆ ಏರಿ ದೊಡ್ಡ ಬಿಲ್ಲೊಂದನ್ನು ಹಿಡಿದು ಕೋಪದಿಂದ ಮಹಾದೇವಿಯ ದೇಹಕ್ಕೆ ಕುರುಬುಗಳನ್ನು ಬಿಟ್ಟನು. ಆ ಶರಗಳೆಲ್ಲವೂ ಸಿಡಿಲಿನಂತೆ ಕೆಂಗಿಡಿಗಳನ್ನು ಕಾರಿದ್ದವು, ದಶದಿಕ್ಕುಗಳನ್ನು ವ್ಯಾಪಿಸಿದ್ದವು. ದೈತ್ಯ ಬಿಡಲನಲ್ಲಿ, ಶಾಂಭವಿ ಎಂಬ ಪರಬ್ರಹ್ಮನಲ್ಲಿ, ಇದನ್ನೆಲ್ಲ ನೋಡುತ್ತಿದ್ದ ದೇವತೆಗಳಲ್ಲಿ, ಭೂಮಿ ಆಕಾಶ ದಿಕ್ಕುಗಳಲ್ಲಿ, ಸೂರ್ಯ ಚಂದ್ರಗಳಲ್ಲಿ ಎನ್ನುವಂತೆ ಯಾವುದೂ ಕಾಣಿಸದ ಹಾಗೆ ಬಿಡಲನ ಶರಗಳ ಸರ್ವವನ್ನು ಆವರಿಸಿಕೊಂಡವು. ದೇವಿಯು ಈಗ ಕೆಲವರನ್ನು ಮಹಾಶಸ್ತ್ರದಿಂದಲೂ, ಕೆಲವರನ್ನು ಶಿವನ ತ್ರಿಶೂಲದಿಂದಲೂ, ಕೆಲವರನ್ನು ದೇವೇಂದ್ರನ ವಜ್ರಯುದ್ಧದಿಂದಲೂ, ಕೆಲವು ಶರಗಳನ್ನು ಹರಿಯ ಚಕ್ರದಿಂದಲೂ, ಹೀಗೆ ಅನೇಕ ಶರಗಳನ್ನು ಸವರಿ ಹಾಕಿದ್ದಳು. ಅಸಂಖ್ಯಾತ ಬಾಣಗಳಿಂದ ಸಾರಥಿಯನ್ನು, ಕುದುರೆಗಳನ್ನು ನೋಯಿಸಿ 100 ಬಾಣಗಳಿಂದ ದೈತ್ಯನನ್ನು ಹೊಡೆದಳು. ದೇವಿಯು ಪ್ರಚಂಡವಾದ ಬಾಣಗಳು ತಾಗಿದ ಒಡನೆ ದೈತ್ಯನು ಕೆಂಡದಂತಾದನು. ರೋಷಾವೇಶದಿಂದ ಭಯಂಕರವಾದ ಮಹಾಗದೆಯನ್ನು ಕೈಯಲ್ಲಿ ಹಿಡಿದು, ನಮ್ಮನ್ನು ಅಪಮಾನಗೊಳಿಸಿದ್ದ ಇವಳನ್ನು ಕೊಂದು ಹಾಕುವೆನೆಂದು ಗರ್ಜಿಸಿ ಗದೆಯನ್ನು ದೇವಿಯ ಮೇಲೆ ಎಸೆದನು. ದೇವಿಯು ಕುರುಬಗಳಿಂದ ಗದೆಯನ್ನು ನಿಮಿಷ ಮಾತ್ರದಲ್ಲಿ ಖಂಡಿಸಿ ನೆಲದ ಮೇಲೆ ಅದು ದುಪ್ಪನೆ ಬೀಳುವಂತೆ ಮಾಡಿದ್ದಳು. ಒಡನೆ ಅಸುರನು ಖಡ್ಗವನ್ನು ದೇವಿಯ ಮುಖದ ಮೇಲೆ ಬೀಸಿದ್ದನು. ದೇವಿಯು ಆ ಖಡ್ಗವನ್ನು ಶರಗಳಿಂದ ಮುರಿದು ಹಾಕಿದ್ದಳು. ಆನಂತರ ದೈತ್ಯನು ದೇವಿಯ ಬಾಣಗಳಿಂದ ಸ್ವಲ್ಪ ಹೊತ್ತು ಮೂರ್ಛಿತನಾಗಿದ್ದು ಮತ್ತೆ ಎದ್ದು ಮಹಾ ಗಜವನ್ನೇರಿ ಕುಳಿತು ದೇವಿಯ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿದ್ದನು. ಆ ಬಾಣಗಳು ದಶದಿಕ್ಕುಗಳನ್ನು ಆವರಿಸಿಕೊಂಡವು. ಮೇಲೆಯೇ ಈ ದೈತ್ಯನು ಬಹು ಪರಾಕ್ರಮಶಾಲಿ ಎಂದು ಸರಳಿನ ಏಟುಗಳನ್ನು ತಪ್ಪಿಸುತ್ತಾ ಅತ್ತಿತ್ತ ನಡೆದಳು. ಅಸುರನು ಆಗ ಚೀರುತ್ತಾ ಬಂದು ಸಿಂಹದ ಮುಖಕ್ಕೆ 100 ಬಾಣಗಳನ್ನು ಬಿಟ್ಟನು. ಆನಂತರ ದೇವಿಯನ್ನು ಕುರಿತು, ಶಾಂಭವಿಯೇ, ಎಲ್ಲಿಗೆ ಹೋಗುವೆ? ಈಗ ಮಹಾದೈತ್ಯ ಬಿಡಲನನ್ನು ನಿನ್ನನ್ನು ಕೊಲ್ಲದಿರುವನೆ? ನಿನ್ನನ್ನು ಕಾಪಾಡುವ ದೇವತೆಗಳು ಹೀಗೆಲ್ಲಿ ನಿನ್ನನ್ನು ಎಲ್ಲಿಂದ ಕರೆತಂದರು? ಹರಿಹರನಾದರೂ ನೋಡಿಯೋ ನೀನು ನಮ್ಮ ವೀರತೆಯನ್ನು ಅರಿಯಲಿಲ್ಲವೋ ಎಂದು ಗರ್ಜಿಸಿದ್ದರು. ಜಗನ್ಮಾತೆಯು ಅದಕ್ಕೆ, ಎಲ್ಲವೂ ಚಂಡಾಳ ಎದುರಿಗೆ ಸಿಕ್ಕಿದವಳನ್ನು ಕೊಲ್ಲದೆ ಉಳಿಸಿಕೊಳ್ಳುವೆಯಾ? ಇಲ್ಲಿ ನೀವೆಲ್ಲರೂ ಪುರುಷರು, ನಾನು ಸ್ತ್ರೀ, ನಮ್ಮನ್ನು ನಿಮ್ಮ ಬಲದಷ್ಟ ಶ್ರೇಷ್ಠವಲ್ಲ ಎನ್ನುತ್ತಾ ಭಯಂಕರಳಾದ ಆಕೆ ಆನೆಯ ಕಪೋಲವನ್ನು ತಿವಿದಳು. ಸಿಡಿಲೇಟು ತಿಂದು ಪರ್ವತವು ಉರುಳುವಂತೆ ಶಾಂಭವಿಯ ಕೈ ಹೊಡೆತಕ್ಕೆ ಆನೆಯು ಕೆಳಗುರುಳಿತು. ಅದನ್ನು ಕಂಡು ದೈತ್ಯನು ಕೋಪದಿಂದ ಕಿಡಿಕಿಡಿಯಾಗಿ ಕಠಾರಿ ಹಿಡಿದು ಮಂಡೆಯನ್ನು ತಿವಿಯಲು ಬಂದನು. ದೇವಿಯು ಶೂಲದಿಂದ ಅವನನ್ನು ತಿವಿದು ಚಿಮ್ಮಿದ್ದಳು. ಆ ರಭಸಕ್ಕೆ ದೈತ್ಯನು ಸೈನ್ಯದ ಆಚೆ ಹೋಗಿ ಬಿದ್ದನು. ಮತ್ತೆ ಎದ್ದು ವೈಶ್ವಾನರನಂತೆ ಕೈಗಳನ್ನು ಇಸುಕಿಕೊಂಡು ಹಲ್ಲು ಕಚ್ಚಿ ಕೋಪವೇಶದಿಂದ ಶಾಂಭವಿಯನ್ನು ಮುಷ್ಟಿಯಿಂದ ಗುದ್ದಿದ್ದನು. ಮುದ್ದು ಮುಖದ ಶಾಂಭವಿಯು ಒಡನೆ ದೈತ್ಯನ ತಲೆ ಗುರಿಯಿಟ್ಟು ಮುಷ್ಟಿಯಿಂದ ತಿವಿದಳು. ಮಹಾದೇವಿಯ ಆ ಘಾತಕ್ಕೆ ದುಷ್ಟನು ದೂರ ಹಾರಿಬಿದ್ದನು. ಮಹಾದೇವಿಯ ಮುಷ್ಟಿಘಾತದಿಂದ ಉಳಿಯುವಂತೆ ಈ ರಾಕ್ಷಸನಿಗೆ ಸರಿಸಮನಾರು ಯಾರಿದ್ದಾರೆ? ಅವನ ಕಿರೀಟವು ನುಚ್ಚುನೂರಾಗಿ ಮತ್ತೆ ಅವನು ಮೂರ್ಛೆ ತಿಳಿದಿದ್ದು, ನಾನು ನಿನ್ನ ವೀರತೆಯನ್ನು ಒಪ್ಪಿದೆ, ನನ್ನಿಂದ ಏಕೆ ಸಾಯುವೆ? ನಾವು ಸೋತೆವು, ನಡೆ, ಇನ್ನು ಹೆಚ್ಚು ಯುದ್ಧ ಮಾಡಿದ್ದರೆ ನೀನು ಸತ್ತಂತೆಯೇ. ಇಷ್ಟು ಯುದ್ಧ ಮಾಡಿದ್ದಕ್ಕೆ ನಿನ್ನ ವೀರತೆಗೆ ನಾನು ಮೆಚ್ಚಿಕೊಂಡಿದ್ದೇನೆ, ನಡೆ ಎನ್ನಲು ದೇವಿಯು ಬಿಡಾಲನಿಗೆ ನೀತಿ ವಚನಗಳನ್ನು ಹೇಳಿದ್ದಳು. ಬಿಡಾಲನೇ, ನೀನು ಮೆಚ್ಚಿ ನನಗೆ ಅಪ್ಪಣೆ ಕೊಟ್ಟಿರುವೆ, ಅದರಂತೆ ನಾನು ಹೋಗಬೇಕು. ಆದರೆ ಮಹಿಷನ
ಕುಲವನ್ನು ಬಲ ಸಹಿತವಾಗಿ ಕೊಂದು ಹೋಗುವೆನೆಂದು ಶಪಥ ಮಾಡಿದ್ದೇನೆ. ನನ್ನ ಈ ಪ್ರತಿಜ್ಞೆ ಕೈಗೊಂಡಿದ್ದರೆ ಹೋಗುತ್ತೇನೆ. ಮಹಿಷನು ಇನ್ನೂ ಉಳಿದುಕೊಂಡಿದ್ದಾನೆ, ನೀನು ಉಳಿದುಕೊಂಡಿರುವೆ. ಹೀಗಿರಲು ನಾನು ಹೇಗೆ ತಾನೇ ಹೋಗಲಿ? ಹೇಳು, ಮಹಿಷನಾಣೆಗೂ ಹೇಳು ಎಂದು ದೇವಿಯು ಶರಾಗ್ನಿಯ ಕ್ಷರಗಳನ್ನು ಪ್ರಯೋಗಿಸಿದ್ದಳು. ದೈತನು ಅದನ್ನು ಸಹಿಸಿಕೊಂಡು ಈಕೆ ಯಾವುದಕ್ಕೂ ಸಾಯುವುದಿಲ್ಲ ಎಂದು ಯೋಚಿಸಿ ಬ್ರಹ್ಮಶಕ್ತಿಯನ್ನು ಎತ್ತಿದ್ದನು. ಅವನು ಶಾಂಭವಿಯನ್ನು ಕುರಿತು, ಶಾಂಭವಿ, ಕೇಳಿಲ್ಲಿ, ನಿನ್ನ ಹಣೆಯ ಬರಹವೇ ಇದು. ತೊಡೆದು ಹೋಯಿತೆಂದು ತಿಳಿ. ನಾನು ನಿನಗೆ ಎಷ್ಟು ಬುದ್ಧಿವಾದಗಳನ್ನು ಹೇಳಿದೆ, ಆದರೆ ನೀನು ಕೇಳಲಿಲ್ಲ. ನೀನು ಕೆಟ್ಟೆ. ಇದು ನಿನ್ನನ್ನು ಸೀಳಿ ಹಾಕುತ್ತದೆ. ಇದಕ್ಕೆ ಏನು ಉಪಾಯವಿದೆಯೋ ಮಾಡಿ ನೋಡು ಎಂದು ಗರ್ಜಿಸಿದ್ದನು. ಆ ಬ್ರಹ್ಮಶಕ್ತಿಯು ಉರಿಯನ್ನು ಉಗುಳಿತು. ಸಪ್ತ ಸಾಗರಗಳ ಜಲವನ್ನು ಆ ಕಿಡಿ ಕುಡಿಯಿತು. ದಿಕ್ಪಾಲಕರ ಪಟ್ಟಣಗಳನ್ನು ಸುಟ್ಟಿತು. ದೇವತೆಗಳು ಹೆದರಿದ್ದರು. ಬ್ರಹ್ಮಶಕ್ತಿಯ ಮಾತನ್ನು ಏನೆನ್ನಲಿ? ಅದು 3 ಲೋಕಗಳನ್ನು ದಹಿಸತೊಡಗಿತ್ತು. ಇಂಥ ಶಕ್ತಿಯನ್ನು ಕೈಯಲ್ಲಿ ಹಿಡಿದೆತ್ತುಕೊಂಡು ಕೋಪದಿಂದ ಹೆಜ್ಜೆಗಳನ್ನು ಮುಂದೆ ಇಟ್ಟು ವೇಗದಿಂದ ತಿರುಗಿಸಿ ಆ ದೇವಿಯ ಮೇಲೆ ಬಿಟ್ಟನು. ಆ ಬ್ರಹ್ಮಶಕ್ತಿಯು ತಳತಳಿಸುತ್ತಾ ದೇವಿಯ ಕೇಯೂರ ಹಾರದಲ್ಲಿ ಅಮೂಲ್ಯವಾದ ರತ್ನವಿಟ್ಟಂತೆ ಹೋಗಿ ಸೇರಿಕೊಂಡಿತು. ಅದರ ಪ್ರಕಾಶದಿಂದ 10 ದಿಕ್ಕುಗಳು ಬೆಳಗಿದ್ದವು. ಆಗ ದೈತನು ಕೋಪವೇಶದಿಂದ ಹಲ್ಲು ಕಡಿದು ಗಿರಿ ಮರಗಳನ್ನು ದೇವಿಯ ಮೇಲೆ ಎಸೆದು ಕೈ ಮುಷ್ಟಿಯಿಂದ ದೇವಿಯ ಎದೆಯನ್ನು ಘಾತಿಸಿದ್ದನು. ಆಗ ಶಾಂಭವಿಯು ನಕ್ಕು ಶಿವನ ಶೂಲದಿಂದ ದುಷ್ಟನ ಎದೆಯನ್ನು ತಿವಿದಳು. ಬಿಡಲನು ಸತ್ತು ನೆಲದಲ್ಲಿ ಹೊರಳಿದ್ದನು. ಅದನ್ನು ಕಂಡು ಅವನ ಸೈನ್ಯವೆಲ್ಲವೂ ಕೋಪದಿಂದ ಕೆರಳಿ ದೇವಿಯನ್ನು ಮುತ್ತಿತು. ಅಂಬೆಯು 100 ಧನುಸುಗಳನ್ನು ಹಿಡಿದು ಶತಶರಗಳಿಂದ ಆ ಮಹಾ ಸೈನ್ಯವನ್ನು ಗಾಳಿಯಂತೆ ತೋರಿದ್ದಳು. ಶೂಲದಿಂದ ಇಳಿದಳು. ಘೋರ ದೈತ್ಯರನ್ನು ಖಡ್ಗದಿಂದ ಸವರಿ ಎಲ್ಲರನ್ನೂ ಆ ಮಹಾತಾಯಿ ಯಮಪುರಿಗೆ ಅಟ್ಟಿದ್ದಳು. ನಂದೀಶನೇ ಕೇಳು, ಅಸಂಖ್ಯಾತ ರಾಜರು ಸೈನಿಕಾದಿ ಆ ರಣರಂಗದಲ್ಲಿ ಮಲಗಿದ್ದರು. ಆಗ ದೇವತೆಗಳು ಪರಾಂಬೆ, ಈ ಬಿಡಲನನ್ನು ಹೇಗೆ ಕೊಂದೆ ಎಂದು ಕೃತಜ್ಞತೆಯನ್ನು ಸೂಚಿಸಿ ಚಿದಾನಂದಾತ್ಮ ಗುರವರರನ್ನೂ ನೆನೆದರು. ಮಹಿಷಾಸುರ ಹಾಗೂ ಬಿಡಲನವಾದೆ ಎಂಬ 7ಮ ಅಧ್ಯಾಯವೂ ಮುಗಿದಿತ್ತು.